ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ತನಿಖೆ ಚುರುಕಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ, ಮಂಗಳೂರಿನಲ್ಲಿ ಅನಾಮಧೇಯ ವ್ಯಕ್ತಿಯ ವಿಚಾರಣೆ ನಡೆಸ್ತಾ ಇದ್ದಂತಹ ಎಸ್ಐಟಿ ಆ ವಿಚಾರಣೆ ಅಂತ್ಯ ಆಗಿದೆ. ಸತತ 8 ಗಂಟೆಗಳ ಕಾಲ ನಡೆಸಿದಂತಹ ವಿಚಾರಣೆ ಇದು. ಇಬ್ಬರು ವಕೀಲರ ಜೊತೆಗೆ ಅಜ್ಞಾತ ಸ್ಥಳಕ್ಕೆ ಅನಾಮಿಕ ವ್ಯಕ್ತಿಯನ್ನ ಕರೆಸಿಕೊಳ್ಳಲಾಗಿತ್ತು. ಎಸ್ಐಟಿ ಕಚೇರಿಯಿಂದ ಈಗ ಡಿಐಜಿ ಅನುಚೇತ್ ಅವರು ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ತನಿಖಾಧಿಕಾರಿಗಳು ಹೊರಟಿದ್ದಾರೆ. ಎಸ್ಐಟಿ ಟೀಮ್ನ ಎದುರಿಗೆ ಆ ಮುಸುಕುದಾರಿ ಅಥವಾ ಆ ಅನಾಮಧೇಯ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ತುಂಬ ಮುಖ್ಯವಾಗುತ್ತೆ. ಈಗಾಗಲೇ ನ್ಯಾಯಾಧೀಶರ ಎದುರು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಈ ಪ್ರಕರಣದಲ್ಲಿ ಮೊದಲಿಗೆ ಧರ್ಮಸ್ಥಳದ ಠಾಣೆಯಲ್ಲೂ ಕೂಡ ಇದೇ ಅನಾಮಧೇಯ ವ್ಯಕ್ತಿಯನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಈಗ ತನಿಖೆಯ ಮೊದಲ ಹಂತದ ರೀತಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈತನ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಈ 3 ಕಡೆಗಳಲ್ಲಿ ಪಡೆದುಕೊಂಡಂತಹ ಹೇಳಿಕೆಯಲ್ಲಿ ಏನಾದರೂ ಡಿಫರೆನ್ಸ್ ಇದೆಯಾ ಅಂಥೇಳಿ ಮೊದಲು ಕಂಡುಕೊಳ್ಳುವಂತಹ ಕೆಲಸ ಆಗುತ್ತೆ. ಈ 3 ಕಡೆಗಳಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳನ್ನು ತಾಳೆ ಹಾಕುವಂತಹ ಕೆಲಸ ಆಗುತ್ತೆ. ತದನಂತರ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ, ಎಷ್ಟು ಗಂಟೆಗಳ ಕಾಲ ನಡೆದಂತಹ ವಿಚಾರಣೆ ಇದು? ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಈ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಇಟ್ಟಿದ್ದೇನೆ ಅನ್ನುವಂತ ದೂರು ಕೊಟ್ಟಿರುವಂತ ಅನಾಮಿಕ ವ್ಯಕ್ತಿ ಯಾರಿದ್ದಾನೆ ಆತನನ್ನು ಇವತ್ತು ಬೆಳಿಗ್ಗೆ ಸುಮಾರು 11 ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಮಂಗಳೂರಿನ ಮಲ್ಲಿಕಟ್ಟೆ ಐಬಿಯಲ್ಲಿ ವಿಚಾರಣೆಯನ್ನು ಆರಂಭಿಸಿದ್ರು. ಸುಮಾರು ಸಂಜೆ 7:30ರವರೆಗೂ ನಿರಂತರವಾಗಿ ಆತನ ವಿಚಾರಣೆ ಮಾಡಿದ್ದಾರೆ. ಸುಮಾರು ಒಂದು 8 ಗಂಟೆಗಳ ಕಾಲ ನಿರಂತರವಾದಂತಹ ವಿಚಾರಣೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಿರುವಂತದ್ದು, ಜೊತೆಗೆ ಆತನು ತನ್ನಲ್ಲಿದ್ದಂತ ಮಾಹಿತಿಗಳನ್ನ ಹೇಳಿರುವಂತದ್ದು. ಈಗ ಸದ್ಯ ಆತ ದೂರಲ್ಲಿ ಕೊಟ್ಟಿರುವಂತ ವಿಚಾರ ಏನಿದೆ ಅದನ್ನ ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಂಡು ಆತನ ಹತ್ರ ಕ್ವಶನ್ ಮಾಡಿರುವಂತದ್ದು. ಆ ಬಳಿಕ ಆತ ಈ ಹಿಂದೆ ಧರ್ಮಸ್ಥಳದಲ್ಲಿ ಆಗಿರುವಂತ ಇನ್ಸ್ಪೆಕ್ಟರ್ಗೆ ಅಲ್ಲಿ ಕೊಟ್ಟಿರುವಂತ ಮಾಹಿತಿ, ಜೊತೆಗೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಕೊಟ್ಟಿರುವಂತ ಮಾಹಿತಿ ಏನಿದೆ ಅದೆಲ್ಲವನ್ನ 3 ತಾಳೆ ಹಾಕಿ ಅಧಿಕಾರಿಗಳು ಇವತ್ತು ಆತನಲ್ಲಿ ಡ್ರಿಲ್ ಮಾಡುವ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಹೆಚ್ಚಿನ ಮಾತುಗಳನ್ನ ಆತನ ಹತ್ರ ಮಾತಾಡಿಸಿದ್ದಾರೆ. ಜೊತೆಗೆ ಆತನಿಂದ ಕೆಲವೊಂದು ವಿಚಾರಗಳನ್ನ ಹೊರಗೆ ಬರುವ ರೀತಿಯಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಆತನು ಸಾಕಷ್ಟು ಮಾಹಿತಿಗಳನ್ನ ಹೇಳಿದ್ದಾನೆ. ಜೊತೆಗೆ ಇತ್ತೀಚೆಗೆ ಆತ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂತ ಬುರುಡೆ ಏನಿದೆ, ಈ ಬುರುಡೆ ವಿಚಾರವಾಗಿ ಸುಮಾರು 1 ಗಂಟೆಗಳ ಕಾಲ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿರುವಂತದ್ದು. ಈ ಬುರುಡೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುವಂತದ್ದು. ಆತ ಎಲ್ಲಿಂದ ತೆಗೆದಿದ್ದಾನೆ, ಎಲ್ಲಿ ಆತನ ಜೊತೆ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿ ಕಲೆ ಹಾಕಿದರೆ ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಟು ಮುಂದಿನ ತನಿಖೆಯನ್ನ ಮುಂದುವರಿಸ್ತಾರೆ. ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗಾಗಿ.